ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಾನು ನಿಮ್ಮ ಆಯುರ್ವೇದ ವೈದ್ಯೆ. ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಅತ್ಯಂತ ಮುಖ್ಯವಾದದ್ದು. ಅದು ನಮ್ಮ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಕುರಿತಾಗಿ. ಈ ರೋಗ ನಿರೋಧಕ ಶಕ್ತಿ ಅಂದರೆ ಏನು? ಇದು ನಮ್ಮ ದೇಹದಲ್ಲಿನ ಸಹಜ ರಕ್ಷಣಾ ವ್ಯವಸ್ಥೆ. ನಾವು ದಿನನಿತ್ಯ ಆಚೆ ಹೋದಾಗ ನಾವು ಎಷ್ಟೋ ಧೂಳು, ಮಾಲಿನ್ಯ, ಬ್ಯಾಕ್ಟೀರಿಯಾ, ವೈರಸ್ಗೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಕೋತೀವಿ. ಇದರಿಂದ ನಮ್ಮ ದೇಹವನ್ನು, ಆರೋಗ್ಯವನ್ನು ರಕ್ಷಿಸೋಕೆ ಇರುವಂತಹ ವ್ಯವಸ್ಥೆ ನಮ್ಮ ರೋಗ ನಿರೋಧಕ ಶಕ್ತಿ. ಆದರೆ ಈ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಎಷ್ಟು ಕಡಿಮೆ ಆಗಿದೆ, ಯಾವ ಕಾರಣಗಳಿಂದ ಕಡಿಮೆ ಆಗುತ್ತೆ, ಮತ್ತು ಆಯುರ್ವೇದದ ಪ್ರಕಾರ ಇದನ್ನು ಸೂಕ್ತವಾಗಿ ಹೇಗೆ ಹೆಚ್ಚಿಸ್ಕೊಳ್ಳೋದು ಅನ್ನೋದ್ರ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಥವಾ ಕಡಿಮೆ ಆಗೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಮೊದಲನೇದು, ನಿಮಗೆ ತುಂಬ ಬೇಗ ಜ್ವರ, ಕೆಮ್ಮು, ನೆಗಡಿ ಆಗೋದು. ಯಾವುದಾದ್ರೂ ಒಂದು ತಣ್ಣನೆಯ ಪದಾರ್ಥ ತಿಂದರೆ ಅಥವಾ ಒಂದು ಚೂರು ಋತುಗಳಲ್ಲಿ ಬದಲಾವಣೆ ಆದರೆ ಇಮಿಡಿಯೇಟ್ ನಿಮಗೆ ಜ್ವರ, ಕೆಮ್ಮು, ನೆಗಡಿ ಬರೋದು ಶುರು ಆಗುತ್ತೆ. ಹಾಗೆ ಒಂದು ಸತಿ ಜ್ವರ, ಕೆಮ್ಮು, ನೆಗಡಿ ಬಂದರೆ ಅದು ವಾಸಿಯಾಗೋಕ್ಕೂ ಕೂಡ ತುಂಬ ಸಮಯ ತಗೊಳ್ಳುತ್ತೆ. ಇದರಲ್ಲಿ ನೀವು ಗಮನಿಸ್ಬೋದು ನಿಮ್ಮ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಂತ. ಎರಡನೇದು, ಯಾವುದಾದ್ರೂ ಒಂದು ಕಂಡೀಷನ್ ಇರ್ಬೋದು. ನಿಮಗೆ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಅಥವಾ ಆಸ್ತಮಾ, ಉಸಿರಾಟದ ಸಮಸ್ಯೆ, ಅಲರ್ಜಿ ಇದ್ದಾಗ ಆಟೋಮ್ಯಾಟಿಕ್ ನಮ್ಮ ಇಮ್ಯುನಿಟಿ ಈ ಕಂಡೀಷನ್ಸ್ನಲ್ಲಿ ಕಡಿಮೆ ಆಗಿರುತ್ತೆ. ಮೂರನೇದು, ದೈಹಿಕ ಮತ್ತು ಮಾನಸಿಕವಾಗಿ ನಿಮಗೆ ದಣಿವಾಗೋದು ಅಥವಾ ಸುಸ್ತಾಗೋದು. ಏನೂ ಯೋಚನೆ ಇಲ್ಲದೆ, ಏನೂ ಸಮಸ್ಯೆನೇ ಇಲ್ಲದೇನೂ ಕೂಡ ಮನಸ್ಸಿನಲ್ಲಿ ಉತ್ಸಾಹ ಇರಲ್ಲ, ಏನು ಮಾಡೋಕ್ಕೆ ಒಂದು ಉತ್ಸಾಹ ಇರಲ್ಲ, ಲವಲವಿಕೆ ಇರೋಲ್ಲ. ಹಾಗೆ ದೇಹದಲ್ಲೂ ಕೂಡ ಯಾವುದೇ ಕೆಲಸ ಮಾಡದೇ ಇದ್ದರೂ ಸಹ ನಿಮಗೆ ದಣಿವಾಗೋದು, ಸುಸ್ತಾಗೋದು, ಈ ರೀತಿ ಸಮಸ್ಯೆ ದಿನನಿತ್ಯ ಇರುತ್ತೆ. ಮತ್ತು ಇನ್ನೊಂದು ಕಾರಣ, ಕೊನೆ ಕಾರಣ, ನಿಮ್ಮಲ್ಲಿ ಯಾವುದಾದ್ರು ಜೀರ್ಣಕ್ರಿಯೆಯ ಸಮಸ್ಯೆಗಳು, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇದ್ದರೆ, ಹೊಟ್ಟೆ ಉಬ್ರ ಬರೋದು, ಸರಿಯಾದ ಸಮಯಕ್ಕೆ ಹಸಿವಾಗದೇ ಇರೋದು, ಈ ರೀತಿ ಸಮಸ್ಯೆಗಳು ಇದ್ದರೂ ಕೂಡ ನಿಮ್ಮ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಂತ. ಸೊ ಈಗ ನಾವು ಕಾರಣಗಳು ಮತ್ತು ಯಾಕೆ ಕಡಿಮೆ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಸಬಹುದು ಅಂತ. ಮೊದಲನೇದಾಗಿ, ನಮ್ಮ ಬೆಳಗಿನ ದಿನಚರಿಯಿಂದನೇ ಪ್ರಾರಂಭಿಸೋಣ. ಬೆಳಗ್ಗೆ ಎದ್ದ ಕೂಡಲೇ ನೀವು ಕಾಫಿ, ಟೀ ಅಥವಾ ಏನೂ ಸೇವಿಸದೆ ಇರೋದಕ್ಕಿಂತ ಒಂದು ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯೋದನ್ನು ಆದಷ್ಟು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನೂ ಬೇಕಂದರೆ ನೀವು ತುಳಸಿ ಅಥವಾ ಶುಂಠಿ, ಹೀಗೆ ಅರಿಶಿನ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕಷಾಯದ ರೀತಿಯಾಗಿ ಮಾಡಿ ದಿನನಿತ್ಯ ಕುಡಿಯೋದು ಕೂಡ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದೇ ರೀತಿ ನಮ್ಮ ಆಹಾರದಲ್ಲಿ ವೈಟಮಿನ್ ಸಿ ಯುಕ್ತ ಆಹಾರಗಳು, ಹಣ್ಣು, ತರಕಾರಿಗಳು, ಕ್ಯಾರೆಟ್ ಆಗಿರಬಹುದು, ಲೆಮನ್ ಆಗಿರಬಹುದು, ಈ ರೀತಿಯಾದಂಥ ವೈಟಮಿನ್ ಸಿ ರಿಚ್ ಫುಡ್ಸ್ ತಗೊಳ್ಳೋದು ತುಂಬಾ ಮುಖ್ಯ. ಇದು ಇಮ್ಯುನಿಟಿ ಬೂಸ್ಟರ್ಸ್ ಆಗಿ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಆಗಿ ನಿಮಗದು ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ದಿನದಲ್ಲಿ ಪ್ರೋಬಯೋಟಿಕ್ಸ್ ಆದಂತಹ ಹಾಲು ಮತ್ತು ಮೊಸರಿನ ಸೇವನೆಯನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಮೊಸರು ರಾತ್ರಿ ಹೊತ್ತು ತಗೊಳ್ಳೋದು ಬೇಡ, ಆದರೆ ಮಜ್ಜಿಗೆ ನೀವು ಯಾವ ಸಮಯದಲ್ಲೂ ಬೇಕಾದರೂ ತಗೋಬೋದು. ಇದರಿಂದ ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಏನಾದರೂ ಸಮಸ್ಯೆ ಆಗಿದ್ರೂ ಕೂಡ ಅದು ಸರಿಯಾಗುತ್ತೆ. ಹಾಗೆ ಇದ್ರ ಜೊತೆ ದಿನನಿತ್ಯ ತುಪ್ಪ ಸೇವಿಸೋದು, ನಿಮ್ಮ ಆಹಾರದಲ್ಲಿ ಒಂದಷ್ಟು ತುಪ್ಪನ ಸೇರಿಸಿ ತಿನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ, ತುಂಬಾ ಉಪಯೋಗಕಾರಿ ಆಗಿರುತ್ತೆ. ಮತ್ತು ಎರಡನೇದು, ವ್ಯಾಯಾಮ. ಯಾವುದಾದ್ರೂ ಒಂದು ವ್ಯಾಯಾಮದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಅದು ಬೆಳಗಿನ ಜಾವದ ವಾಕಿಂಗ್ ಆದರೆ ಇನ್ನೂ ಒಳ್ಳೆಯದು. ಯಾಕಂದರೆ ನೀವು ಇಲ್ಲಿ ಸನ್ನಿಗೆ ಎಕ್ಸ್ಪೋಸ್ ಆಗೋದ್ರಿಂದ ವಿಟಮಿನ್ ಡಿ ಹೆಚ್ಚಾಗುತ್ತೆ. ವಿಟಮಿನ್ ಡಿ ನಮ್ಮ ಇಮ್ಯುನಿಟಿಗೆ ತುಂಬಾ ಮುಖ್ಯ. ಆದ್ದರಿಂದ ಆದಷ್ಟು ಬೆಳಗಿನ ಜಾವ ನಮ್ಮನ್ನು ನಾವು ಸೂರ್ಯ ಕಿರಣಗಳಿಗೆ ಎಕ್ಸ್ಪೋಸ್ ಮಾಡಿಕೊಳ್ಳೋದು ಕೂಡ ತುಂಬಾ ಮುಖ್ಯ. ಮತ್ತು ಮೂರನೇದು, ನಮ್ಮ ಪರ್ಸ್ನಲ್ ಹೈಜೀನ್. ನಿಮ್ಮಲ್ಲಿ ಎಷ್ಟು ಜನ ವಾಶ್ರೂಮ್ ಯೂಸ್ ಮಾಡಿದ ತಕ್ಷಣ ಕೈ ತೊಳ್ಕೊಳ್ಳೋ ಅಭ್ಯಾಸವನ್ನು ಇಟ್ಕೊಂಡಿದ್ದೀರಾ? ಎಷ್ಟು ಜನ ಊಟಕ್ಕೂ ಮುಂಚೆ ನಿಮ್ಮ ಕೈ ಹ್ಯಾಂಡ್ ವಾಶ್ ಮಾಡ್ಕೋತೀರಾ, ಸ್ಯಾನಿಟೈಸರ್ ಯೂಸ್ ಮಾಡ್ಕೋತೀರಾ? ಈ ರೀತಿ ಸ್ಯಾನಿಟೈಸರ್, ಹ್ಯಾಂಡ್ ವಾಶ್ ಬಳಕೆ, ಇದನ್ನು ನೀವು ಅಭ್ಯಾಸ ಮಾಡ್ಕೋಬೇಕು. ದಿನನಿತ್ಯ ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಈ ರೀತಿ ಪರ್ಸ್ನಲ್ ಹೈಜೀನ್ ಮೇಲೆ ನೀವು ಫೋಕಸ್ ಮಾಡಬೇಕು. ಹಾಗೆ ನಿಮಗೆ ಕೆಮ್ಮು ಅಥವಾ ನೆಗಡಿ ಇದ್ದರೆ ಆದಷ್ಟು ನಿಮ್ಮ ಮೌತ್ ಕವರ್ ಮಾಡ್ಕೊಳ್ಳೋ ಅಭ್ಯಾಸ ಇರಬೇಕು. ಅದರಿಂದ ನಿಮ್ಮ ಇನ್ಫೆಕ್ಷನ್ಸ್ ಇನ್ನೊಬ್ಬರಿಗೆ ಕೂಡ ಸ್ಪ್ರೆಡ್ ಆಗೋದಿಲ್ಲ. ಹೀಗೆ ನಿಮ್ಮ ಪರ್ಸ್ನಲ್ ಹೈಜೀನ್ನ ಮೇಂಟೈನ್ ಮಾಡೋದು ಕೂಡ ತುಂಬಾ ಮುಖ್ಯ.
ನೆಕ್ಸ್ಟ್ ನಮ್ಮ ನಿದ್ದೆ. ಆದಷ್ಟು ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದು, ಸರಿಯಾದ ಗುಣಮಟ್ಟದ ನಿದ್ರೆ ಕೂಡ ತುಂಬಾ ಮುಖ್ಯ. ಇದು ಕೂಡ ನಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ನಮ್ಮ ನಿದ್ರೆಯನ್ನು ನಿರ್ಲಕ್ಷಿಸದೆ ಆದಷ್ಟು ಒಳ್ಳೆಯ ನಿದ್ದೆ ಮಾಡೋದು ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಎರಡಕ್ಕೂ ತುಂಬಾ ಒಳ್ಳೆಯದು. ಮತ್ತು ಕೊನೆಯದಾಗಿ ಮತ್ತು ತುಂಬ ಮುಖ್ಯವಾಗಿರೋದು ನಮ್ಮ ಮಾನಸಿಕ ಒತ್ತಡ. ನಮ್ಮ ಮನಸ್ಸು ಯಾವಾಗ ಶಾಂತವಾಗಿರುತ್ತೆ, ಯಾವಾಗ ನಾವು ಆದಷ್ಟು ಕಾಮ್ ಆಗಿರ್ತೀವಿ, ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡ್ತೀವಿ, ಆಗ ಆಟೋಮ್ಯಾಟಿಕ್ ನಮ್ಮ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸ್ಟ್ರೆಸ್ ಆಗೋದ್ರಿಂದ, ಅತಿಯಾದ ಓವರ್ ಥಿಂಕಿಂಗ್, ಆ್ಯಂಗ್ಸೈಟಿಯಿಂದ ಈ ಇಮ್ಯುನಿಟಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಾವು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡೋಣ, ಇದರಿಂದ ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಸೊ ಇದರಲ್ಲಿ ಕೆಲವೊಂದು ವಿಷಯಗಳು ನೀವು ಆಲ್ರೆಡಿ ಮಾಡ್ತಿರಬಹುದು, ಇನ್ನು ಕೆಲವು ನೀವು ಮಾಡ್ತಾ ಇರದೇ ಇರಬಹುದು. ಸೊ ಆದಷ್ಟು ಈ ಪಾಯಿಂಟ್ಸ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ ಮತ್ತು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಳಿ. ಇದು ನಿಮಗೆ ಉಪಯೋಗಕರ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದ.